ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮಿನಿಸ್ಟರ್ ಯಾರಿಗ ಆಸೆ ಇರಲ್ಲ ರೀ ಮಿನಿಸ್ಟರ್ ಆಗ್ಬೇಕು ನಾನು ಅಂತ. ಮೊದಲ ಸಲ ಎಲೆಕ್ಷನ್ ಗೆದ್ದ ಪ್ರದೀಪ್ ಈಶ್ವರ್ ಸಹಿತ ನಾನು ಮಿನಿಸ್ಟರ್ ಆಗ್ತೀನಿ, ನನ್ನನ್ನು ನೀವು ರಾಜಭವನದಲ್ಲಿ ನೋಡ್ತೀರಿ ಅಂತ ಹೇಳಿದರು. ಹಾಗಿರಬೇಕಾದ್ರೆ ಈಗ ಆಲ್ರೆಡಿ 3 ಸಲ 4 ಸಲ 5 ಸಲ ಗೆದ್ದ ಶಾಸಕರಿಗೆ ಆಸೆ ಇರಲ್ವಾ, ನನಗೂ ಒಂದು ಮಿನಿಸ್ಟರ್ ಪಟ್ಟ ಸಿಗಬೇಕು, ಈ ಒಂದು ಸರ್ಕಾರದಲ್ಲಿ ನಾನು ಮಿನಿಸ್ಟರ್ ಆಗಿ ಕೆಲಸ ಮಾಡಬೇಕು ಅಂತ. ಅಫ್ಕೋರ್ಸ್ ಇರುತ್ತೆ. ಈಗ ಆ ಒಂದು ನಿರ್ಧಾರ ಮಾಡುವಾಗ ಅಂದರೆ ಯಾರಿಗೆ ಕೊಡಬೇಕು, ಯಾರು ಮಿನಿಸ್ಟರ್ ಆಗಬೇಕು ಅಂತ ನಿರ್ಧಾರ ಮಾಡುವಾಗ ಇಲ್ಲಿ ಬಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಹೈಕಮಾಂಡ್ ಹೇಳಬೇಕು, ಮತ್ತೊಂದು ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡಬೇಕು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಮನವೊಲಿಸಬೇಕು. ಬಹಳ ಕಷ್ಟ ರೀ, ಏನು ಸುಲಭ ಅಲ್ಲ, ಬಹಳ ಕಷ್ಟ. ಆ ಕಷ್ಟ ಹೆಂಗಾಗಿದೆ ಅಂದರೆ ಈಗ ನುಂಗಲಾರದ ತುತ್ತಾಗಿ ಹೋಗ್ಬಿಟ್ಟಿದೆ. ಬಿ ಕೆ ಹರಿಪ್ರಸಾದ್ ಅವರು ಪಾಪ ಒಬ್ಬೊಬ್ಬರನ್ನ ಕರೆದು ಅವರನ್ನು ಕನ್ವಿನ್ಸ್ ಮಾಡಿ ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಹಂಗೆ ಥಿಂಕ್ ಮಾಡಬೇಡಿ, ಹಿಂಗೆ ಥಿಂಕ್ ಮಾಡಬೇಡಿ, ಅವಕಾಶಗಳು ಸಿಗುತ್ತೆ, ನಮ್ಮ ಪಕ್ಷ ಎಲ್ಲರಿಗೂ ಸಮಾನವಾದ, ಎಲ್ಲರಿಗೂ ಬೇಕಾದ ಹಾಗೆ ಅವರವರ ಅಧಿಕಾರವನ್ನು ಹಂಚುತ್ತೆ ಅಂತ ಹೇಳಿದ್ರು ಸಹಿತ ಸಚಿವ ಸ್ಥಾನ ಬಿಟ್ಟು ನೀವು ಬೇರೆ ಏನೇ ಕೊಟ್ಟರು ನಾವು ತಗೊಳಕ್ಕೆ ರೆಡಿ ಇಲ್ಲ ಅಂತ ಕೃಷ್ಣಪ್ಪನವರ ಹಾಗೆ ಕೆಲವರು ಮಾತಾಡ್ತಾ ಇದ್ದಾರೆ. ಕೃಷ್ಣಪ್ಪನವ್ರು ಮಾತಾಡೋದ್ರಲ್ಲಿ ತಪ್ಪೇನಿದೆ ರೀ? ಮನೇಲಿ 2 ರಾಜಕಾರಣಿಗಳಿದ್ದೀವಿ, ನೀವು ಒಂದೊಂದೇ ಮನೆಗೆ ಬೇಕಾದ ಹಾಗೆ ಮಿನಿಸ್ಟ್ರಿಗಳನ್ನು ಕೊಡ್ತೀರಾ, ಆದರೆ ನಮ್ಮನ್ನು ಮಾತ್ರ ಕನ್ಸಿಡರೇ ಮಾಡಲ್ಲ ಅಂತಂದರೆ ಹೆಂಗೆ? ಯಾರಿಗಾದರೂ ಹೊಟ್ಟೆ ಉರಿಯುತ್ತೆ. ನಿಮಗೆ ಬೇಕಾದವ್ರನ್ನ ಮಾತ್ರ ಆಯ್ದು ನೀವು ಮಿನಿಸ್ಟ್ರಿಗೆಯನ್ನು ಕೊಟ್ಟರೆ ನಾವೆಲ್ಲ ಎಲ್ಲಿ ಹೋಗಬೇಕು, ನಾವೇನು ಇಷ್ಟು ವರ್ಷ ಬೇರೆ ರಾಜಕಾರಣ ಬಿಟ್ಟು ಬೇರೆ ಏನಾದರೂ ಮಾಡಿದ್ವಾ ಅಂತ ಕೇಳ್ತಾರೆ. ಅದೇ ಈಗ ನುಂಗಲಾರದ ತುತ್ತಾಗಿದೆ. ಈಗ ಇದು ಬಿ ಜೆ ಪಿಗೆ ಒಂದು ಕಡೆ ವರ. ಯಾಕೆ ವರ? ಇನ್ನೇನು ಮತ್ತೆ, ಒಂದು ಪಕ್ಷ ಹೋಳಾಗುತ್ತೆ, ಒಂದು ಪಕ್ಷ ಡಿವೈಡ್ ಆಗುತ್ತೆ, ಒಂದು ಪಕ್ಷದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದಾಗಿ ಪಕ್ಷನೇ ಒಡೆದು ಹೋಗುತ್ತೆ, ಅಥವಾ ಒಂದಿಷ್ಟು ಜನ ಪಕ್ಷವನ್ನೇ ಬಿಡ್ತಾರೆ ಅಂತಂದ್ರೆ ಏನು ಮಾಡುತ್ತೆ ವಿರೋಧ ಪಕ್ಷ? 100% ಅವ್ರನ್ನ ಪಿಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನಗಳ ಆಲ್ರೆಡಿ ಬ್ಯಾಕ್ ಸೈಡಿಂದ ಆಗ್ತಾ ಇರುತ್ತೆ, ಬ್ಯಾಕ್ ಎಂಡಲ್ಲಿ ವರ್ಕ್ ನಡೀತಾ ಇರುತ್ತೆ, ಫ್ರಂಟ್ ಎಂಡಲ್ಲಿ ಇವರ ಡ್ಯಾಮೇಜ್ಗಳು ಕಾಣ್ತಾ ಇರುತ್ತೆ. ಈಗ ಕಣ್ಣೆದುರುಗಡೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲೂ ಯಾವಾಗಲೂ ಪ್ರಿಯಾಂಕಾ ಗಾಂಧಿಯವರು ಹೇಳೋರು ಹೆಣ್ಣು ಮಕ್ಕಳಿಗೆ ಬಲ ತುಂಬಬೇಕು, ಹೆಣ್ಣು ಮಕ್ಕಳು ಶಕ್ತಿಶಾಲಿಗಳಾಗಬೇಕು, ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಗಬೇಕು. ಮೇಡಮ್, ನಿಮ್ಮ ಸಂಪುಟದಲ್ಲಿ ಹೆಣ್ಣು ಮಕ್ಕಳಿಗೂ ಅವಕಾಶ ಕೊಡುವುದಿತ್ತಲ್ಲ ಮೇಡಮ್ ಅಂತ ಈಗ ಮಾಧ್ಯಮದವರು ಜನಗಳು ಕೇಳ್ತಾ ಇದ್ದಾರೆ. ಒಂದೇ ಒಂದು ಶಾಸಕಿಯ ಹೆಸರಿತ್ತು, ಆ ಶಾಸಕಿಯ ಹೆಸರು ಯಾಕೆ ಬಂತು ಅಂತ ಸಿದ್ದರಾಮಯ್ಯನವರು ಲಾಸ್ಟ್ ಮಿನಿಟಲ್ಲಿ ಕಿರಿಕ್ ಮಾಡಿದ್ಮೇಲೆ ಅವ್ರ ಹೆಸರು ಸಹಿತ ಅಲ್ಲಿಂದ ಹೊರಗಡೆ ಹೋಯಿತು. ಮತ್ತೊಬ್ಬ ಪುರುಷನ ಎಂಟ್ರಿ ಆಯಿತು ಟೋಟ್ಲಿ ಸಚಿವ ಸಂಪುಟದಲ್ಲಿ. ಆಹಾ, ಅದ್ಭುತ ಪುರುಷ ಸಾಮ್ರಾಜ್ಯ ಎಲ್ಲೋಯ್ತು? ಸ್ತ್ರೀ ಬೆಂಬಲ, ಸ್ತ್ರೀ ಶಕ್ತಿ, ನಾರಿ ಶಕ್ತಿ ಎಲ್ಲೋಯ್ತಲ್ಲ? ಇದೇ ಥರ ಎಲ್ಲಾದರೂ ಬೇರೆ BJP ಇರುವಂತಹ ರಾಜ್ಯಗಳಲ್ಲಿ ಮಿನಿಸ್ಟ್ರಿ ಆಗಿದ್ದಿದ್ರೆ ಅಯ್ಯಯ್ಯೋ ನೋಡಬೇಕಿತ್ತು, ಅಯ್ಯಯ್ಯೋ ಹೋರಾಟ, ಅಯ್ಯಯ್ಯೋ ಅನ್ಯಾಯ ಅಂತ ಶುರುವಾಗಿರೋದು. ಆದರೆ ಇಲ್ಲಿ ಓಕೆ ಚಲೇಗ. ಕಳಂಕಿತ, ಆರೋಪಿತ, ಕಳಂಕಿತರಾಗಿ ಸಚಿವರಾಗಿದ್ದಾಗ ಕಳಂಕ ಹೊತ್ತು ಆರೋಪಿತರಾಗಿ ಜೈಲಿಗೆ ಹೋಗಿ ಬಂದವರು ಸಹಿತ ಕಮಾನ್ ನೀನು ಸಚಿವ, ಮತ್ತೆ ಸಚಿವ. ಇದೇ ಎಲ್ಲಾದರೂ BJP ಕೇಂದ್ರದಲ್ಲೋ ಅಥವಾ BJP ಇರುವಂಥ ರಾಜ್ಯಗಳಲ್ಲೂ ಆಗಿದ್ದಿದ್ರೆ, ಇಲ್ಲಿನ BJPಗೆ ಬಿಡಿ, ಅವರಿಗೆ ಶಕ್ತಿಯೇ ಇಲ್ಲದಂತ ಆಗಿ ಹೋಗಿದೆ. ಅದು ನಾವು ಕರ್ನಾಟಕದಲ್ಲಿ BJP ಅಂತ ಒಂದು ಪಕ್ಷ ಇದೆ ಅನ್ನೋದು ಮರೆತುಬಿಟ್ಟವ್ರು. ನಾವು ಆರಾಮಾಗಿ ಅವ್ರು ಏನು ಮಾಡ್ತಾರೆ ಅದನ್ನು ನೋಡೋಣ ಮನೇಲಿ ಕೂತ್ಕೊಂಡು ನ್ಯೂಸಲ್ಲಿ ಅನ್ನೋದು ಬಿಟ್ಟರೆ, ಅದಕ್ಕೊಂದು ಧ್ವನಿ ಆಗಬೇಕು, ಅದನ್ನು ಸ್ಪಷ್ಟವಾಗಿ ಕೇಳಬೇಕು, ಅದಕ್ಕೊಂದು ಹಕ್ಕೊತ್ತಾಯ ಮಾಡಬೇಕು. ಅವೆಲ್ಲ ಕೇಳಬೇಡ್ರಿ, ಅವೆಲ್ಲ ಆಗಲ್ಲ. ಅದನ್ನು ಕೇಳಿದ್ರೆ ನಮ್ಮದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಾರೆ. ಬಟ್ ಅಡ್ಜಸ್ಟ್ ಆಗ್ತಾ ಇರೋದು ಕಾಣ್ತಾ ಇರುತ್ತೆ, ಜನ ನೋಡ್ತಾ ಇದ್ದಾರೆ ರೀ. ಮೊನ್ನೆ ತನಕ ಓದ್ತಾ ಇದ್ವಿ ಯಾವ್ಯಾವ ಇಲಾಖೆಯಲ್ಲಿ ಏನೇನಾಯಿತು, ಎಷ್ಟೆಷ್ಟು ತಿಂದರು, ಎಷ್ಟೆಷ್ಟು ಲೂಟಿದ್ರು ಎಲ್ಲವನ್ನ ನೋಡಿದ್ದವರು ಈಗ ಆಟೋಮ್ಯಾಟಿಕ್ ಆಗಿ ಮತ್ತೆ ಅವರೇ ಬಂದು ಮಿನಿಸ್ಟರ್ ಆಗಿ ಕೂತ್ಕೋತಾರೆ ಅಂತಂದು ಪ್ರಶ್ನೆ ಮಾಡಲ್ವಾ ಯಾರು? ಕೇಳಲ್ವಾ ವಿರೋಧ ಪಕ್ಷ? ಕೇಳಲ್ವಾ ಮಾಧ್ಯಮ? ಕೇಳಲ್ವಾ ಜನ ಕೇಳ್ತಿದ್ದಾರೆ, ಮಾಧ್ಯಮಗಳು ಕೇಳ್ತಾ ಇದೆ. ಆದರೆ ವಿರೋಧ ಪಕ್ಷ ಕೇಳಲ್ಲ. ಕೇಳಿದ್ರೆ ಅಡ್ಜಸ್ಟ್ ಪಾಲಿಟಿಕ್ಸ್ ನಮ್ದಲ್ಲ. ಏನಾಗ್ತಿದೆ? ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ? ನನಗೆ ರೀ, ನಾನು ಯಾವಾಗಲೂ ಹೇಳ್ತೀನಿ, ನನ್ನೂರು ಭದ್ರಾವತಿಯ ಶಾಸಕ ಸಂಗಮೇಶ್ ಆಲ್ಮೋಸ್ಟ್ 4 ಟರ್ಮ್ ಕಂಪ್ಲೀಟ್ ಮಾಡಿದ್ದಾರೆ. ಆ ಮನುಷ್ಯ ಕಾಂಟ್ರವರ್ಸಿಗೆ ಎಲ್ಲೂ ಬರಲ್ಲ, ಎಲ್ಲೆಲ್ಲೋ ಬಂದು ಬಾಯಿಗೆ ಬಂದ ಹಾಗೆ ಮೈಕ್ ಹಿಡಿದ ಕಡೆ ಎಲ್ಲ ಕೆಟ್ಟದಾಗ ಮಾತಾಡಲ್ಲ, ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡೋದಿಲ್ಲ. ತಾನಾಯಿತು, ತನ್ನ ಕ್ಷೇತ್ರದ ಕೆಲಸ ಆಯಿತು,
ತಾನಾಯಿತು ತನ್ನ ಜನ ಆಯಿತು, ತಾನಾಯಿತು ತನ್ನ ಜನರ ಮನೆಯ ಕಾರ್ಯಕ್ರಮಗಳು, ಮದುವೆನೋ, ಸಾವು, ಹುಟ್ಟದಬ್ಬನೋ, ನಾಮಕರಣನೋ, ನನ್ನೂರಿನ ರಸ್ತೆಯ ಕೆಲಸನೋ, ನನ್ನೂರಿನ ಬೇರೆ ಯಾವುದೋ ವರ್ಕೋ, ಅಲ್ಲಿಗೆ ಸೀಮಿತ ಆಗಿರುವಂಥ ಒಂದು ಕೆಲಸ ಮಾಡುವಂತಹ ಒಬ್ಬ ಶಾಸಕ. ಅಂಥವ್ರನ್ನೆಲ್ಲ ಕನ್ಸಿಡರೇ ಮಾಡಲ್ಲ ಇವರು ಮಿನಿಸ್ಟ್ರಿಗೆ. ಯಾಕೆ? ಯಾವಾಗಲೂ ಬೊಬ್ಬೆ ಹೊಡೆಯಲ್ಲ ಅವರು. ಯಾವಾಗಲೂ ದೊಡ್ಡದಾಗಿ ನಾನೇ ಎಲ್ಲ ಅಂತ ಅವರು ಶಂಕ ಊದ್ಕೊಂಡು ಹೋಗಲ್ಲ. ಬರೀ ಕೆಲಸ ಮಾಡ್ತಾರೆ, ಕ್ಷೇತ್ರದ ಜನರನ್ನು ಚೆನ್ನಾಗಿ ನೋಡ್ಕೊತಾರೆ, ಕ್ಷೇತ್ರದ ಜನರಿಗೆ ಸ್ಪಂದಿಸ್ತಾರೆ. ಅವ್ರಿಗಾರ್ಗ ಒಂದು ಮಿನಿಸ್ಟರ್ ಮಾಡಿದ್ರೆ ನಮಗೇನು ಲಾಭ? ಮಾಡ್ಕೊಂಡಿರಲಿ ಅಲ್ಲೇ. ಇಲ್ಲಿ ಯಾರೋ ಒಬ್ಬ ಮೈಕಲ್ಲಿ ದಿನಾ ಬೆಳಗಾದರೆ BJPಗೆ ಬೈತಾ ಇದ್ದಾನೆ, ಅವನು ಮಿನಿಸ್ಟ್ರ್ ಮಾಡೋಣ. ಇಲ್ಲಿ ಯಾರೋ ಬೆಳಗ್ಗೆ ಇದ್ರು ಒಬ್ಬ RSSನ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಅವನು ಮಿನಿಸ್ಟ್ರ್ ಮಾಡೋಣ. ಹಿಂಗ ಒಂದು ಸಚಿವ ಸ್ಥಾನಕ್ಕೆ ಆಯ್ಕೆ ಪಿ ಆರ್ ಮುಖಾಂತರ ಆಗುತ್ತಾ? ಕೆಲಸದ ಮುಖಾಂತರ ಅಲ್ವೇ? ಯಾಕೆ ಅನ್ಯಾಯ? ಒಂದ್ಸಲ 2 ಸಲ ಗೆದ್ದವ್ರು ಮಿನಿಸ್ಟರ್ ಆಗ್ಬೋದು ಅಂತಂದ್ರೆ 4 ಸಲ ಗೆದ್ದ ಸಂಗಮೇಶ್ ಅವ್ರು ಯಾಕೆ ಆಗ್ಬಾರ್ದ್ರಿ? ಕೆಲಸ ಮಾಡೋರು ಯಾಕೆ ಆಗ್ಬಾರ್ದ್ರಿ? ವಾಟ್ಸ್ ಹ್ಯಾಪನಿಂಗ್ ಅಂತ ಅದಕ್ಕೆ ಕೇಳ್ತಾ ಇರೋದು. ಯಾವ ಆಧಾರದ ಮೇಲೆ, ಯಾವ ಬೇಸಿಸ್ ಮೇಲೆ? ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಬಣದಲ್ಲಿ ಇರಲೇಬೇಕಾ? ಕಡ್ಡಾಯವಾಗಿ ಒಂದು ಬಣದಲ್ಲಿ ಗುರುತಿಸ್ಕೊಳ್ಳೇಬೇಕಾ? ಕಡ್ಡಾಯವಾಗಿ ಮಾಧ್ಯಮಕ್ಕೆ ಪದೇ ಪದೇ ಬೈಟ್ ಕೊಡ್ತಾನೆ ಇರಬೇಕಾ? ಕಡ್ಡಾಯವಾಗಿ ಯಾರಿಗಾದ್ರೂ ಒಬ್ರಿಗೆ 10 ಬಕೆಟ್ ಹಿಡಿತಾನೆ ಇರಬೇಕಾ? ಅಂಥವ್ರಿಗೆ ಮಾತ್ರ ನಾನು ಸಚಿವ ಸ್ಥಾನ, ಇಲ್ಲಾಂದ್ರೆ ಇಲ್ವಾ? ದಿಸ್ ಇಸ್ ಡಿಸ್ಗಸ್ಟಿಂಗ್ ಆ್ಯಂಡ್ ಡಿಸ್ಟರ್ಬಿಂಗ್. ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ನಾವೇ ನ್ಯಾಯವಂತರು, ನಾವೇ ನೀತಿವಂತರು, ನಮ್ಮ ಬಿಟ್ಟರೆ ಯಾರೂ ಇಲ್ಲ, ನಮ್ಮ ಪಕ್ಷನೇ ಗ್ರೇಟು ಅಂತ ಮಾತಾಡ್ಬಿಟ್ಟು ತದನಂತರ ಸ್ಟ್ರೈಟವೇ ಕುತ್ಕೊಂಡು ನೀವುಗಳು ಏಕಾಏಕಿ ಕಳಂಕ ಯಾರ ಮೇಲಿದೆ ನೋಡಲ್ಲ, ಆರೋಪ ಯಾರ ಮೇಲಿದೆ ನೋಡಲ್ಲ, ಯಾರು ಏನು ಮಾಡ್ತೀಯಾರ ನೋಡಲ್ಲ, ಯಾರ್ಯಾರು ಏನೇನು ಹೆಸರು ಕೆಡಿಸ್ಕೊಂಡಿಯಾರ ನೋಡಲ್ಲ, ಎಲ್ಲರನ್ನೂ ಕರ್ಕೊಂಬಂದು ಮಿನಿಸ್ಟ್ರ್ ಮಾಡ್ತೀರಾ ಅಂತಂದರೆ ಹೆಂಗ್ರಿ ತಡ್ಕೊಳತ್ತೆ ಜೀವ ಈ ರಾಜ್ಯದ ಜನರದ್ದು? ನಿಮಗೂ ಅನ್ಸಲ್ವಾ? ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.